ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಾಹಿತಿ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ವೋಟರ್ ಐ ಡಿ ಕಾರ್ಡ್ ಬಗ್ಗೆ. ನೋಡಿ ಫ್ರೆಂಡ್ಸ್, ನೀವು ವೋಟರ್ ಐ ಡಿ ಕಾರ್ಡ್ ನ್ಯೂ ಮಾಡಕ್ಕೆ, ಹೊಸ ಕಾರ್ಡ್ ಮಾಡೋದಕ್ಕೆ, ವೋಟರ್ ಕಾರ್ಡ್ ಅಲ್ಲಿ ನಿಮ್ಮ ಫೋಟೋ ಚೇಂಜ್ ಮಾಡೋದಕ್ಕೆ, ವೋಟರ್ ಐ ಡಿ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಬದಲಾವಣೆ ಮಾಡಲು, ವೋಟರ್ ಐ ಡಿ ಕಾರ್ಡ್ ಅಲ್ಲಿ ನಿಮ್ಮ ತಂದೆ ಹೆಸರನ್ನು ಬದಲಾವಣೆ ಮಾಡಲು, ವೋಟರ್ ಐ ಡಿ ಕಾರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ಬದಲಾವಣೆ ಮಾಡಲು, ವೋಟರ್ ಐ ಡಿ ಕಾರ್ಡ್ ನಲ್ಲಿ ವಿಳಾಸ ಬದಲಾವಣೆ ಮಾಡಲು, ವೋಟರ್ ಐ ಡಿ ಕಾರ್ಡ್ ನಲ್ಲಿ ರಿಲೇಶನ್ಶಿಪ್ ತಂದೆ ಅಥವಾ ಗಂಡ, ಈ ಎಲ್ಲಾ ಚೇಂಜ್ ಮಾಡಲು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು ಫ್ರೆಂಡ್ಸ್. ಆ ಆನ್ಲೈನ್ ಅಪ್ಲಿಕೇಶನ್ ಹಾಕಲು ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಲ್ಲಿ ಒಂದು ಐ ಡಿ ಬರುತ್ತೆ, ಲಾಗಿನ್ ಐ ಡಿ ಪಾಸ್ವರ್ಡ್ ಬೇಕು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲು. ಇವತ್ತು ನಾವು ಆ ಐ ಡಿನ ಹೇಗೆ ಕ್ರಿಯೇಟ್ ಮಾಡ್ಬೇಕನ್ನೋದನ್ನ ತೋರಿಸ್ಕೊಡ್ತೀವಿ ಫ್ರೆಂಡ್ಸ್. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಮ್ದು ಸೀಸನ್ ನಡೀತಿದೆ ಫ್ರೆಂಡ್ಸ್, ಸ್ಕಾಲರ್ಶಿಪ್ ಇಂದು, ಇನ್ಶೂರೆನ್ಸ್ ಹಾಗೂ ಬೇರೆ ಬೇರೆ ಪಾನ್ ಕಾರ್ಡ್, ಈ ತರ ಸೀಸನ್ ನಡೀತಿರೋದ್ರಿಂದ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಯಾವ್ಯಾವ ಬಿಟ್ಟಿದ್ದಾರೆ ಜಾಬ್ ಇಂದು, ಅದನ್ನ ನಿಮಗೆ ಡೈಲಿ ಅಪ್ಡೇಟ್ ಕೊಡೋಕೆ ಸ್ವಲ್ಪ ಡಿಲೇ ಆಗ್ತಿದೆ. ನೆಕ್ಸ್ಟ್ ನಾವು ಒಂದು ಟೈಮ್ ಮಾಡ್ಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಆದ ಕಾರಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬನ್ನಿ ಹೋಗೋಣ, ಸ್ಕ್ರೀನ್ ಮೇಲೆ ನೋಡೋಣ ಯಾವ ತರ ಐಡಿನ ಕ್ರಿಯೇಟ್ ಮಾಡೋದು ಅಂತೇಳಿ. ಈ ತರ ಪೇಜ್ ಶೋ ಆಗುತ್ತೆ. ಇದರಲ್ಲಿ ನೋಡಿ ಲಾಗಿನ್ನು ಮತ್ತು ಸೈನ್ ಅಪ್ ಅಂತ ಹೇಳಿದೆ. ಕೆಳಗಡೆ ಅಪ್ಲಿಕೇಶನ್ ಟ್ರ್ಯಾಕು ಅದು ಎಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಾವು ಐ ಡಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಲಾಗಿನ್ ಮತ್ತು ಸೈನ್ ಅಪ್ ಅಂತ ಹೇಳಿದೆ. ಲಾಗಿನ್ ಅಂದರೆ ಆಲ್ರೆಡಿ ಅಕೌಂಟ್ ಇದ್ದರೆ ಲಾಗಿನ್ ಮಾಡೋದು. ಈಗ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನಿಮ್ಮ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ ಆಪ್ಷನಲ್ ಇದೆ, ಬೇಕಾದರೆ ಹಾಕ್ಬೋದು. ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಆಪ್ಷನ್ನು ನಿಮ್ಮ ಹೆಸರು ಕೇಳುತ್ತೆ, ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು. ಅದನ್ನು ಹಾಕಿಬಿಟ್ಟು ನೀವು ಸೆಂಡ್ ಒ ಟಿ ಪಿ ಅಂತ ಕೊಡಬೇಕು. ಆನಂತರ ನಿಮ್ಮ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಫ್ರೆಂಡ್ಸ್. ನೀವು ಕೊಟ್ಟಿರುವ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರುತ್ತೆ. ಆ ಒ ಟಿ ಪಿನ ಹಾಕಿಬಿಟ್ಟು ವೆರಿಫೈ ಒ ಟಿ ಪಿ ಅಂತ ಕೊಡಬೇಕು. ಆ ಒ ಟಿ ಪಿ 6 ಡಿಜಿಟ್ ಇರುತ್ತೆ, 6 ಸಂಖ್ಯೆ ಇರುತ್ತೆ. ಅದನ್ನು ಹಾಕಿ ನೀವು ವೆರಿಫೈ ಅಂತ ಕೊಟ್ಟರೆ ನಿಮ್ಮ ಅಕೌಂಟು ಸಕ್ಸಸ್ಫುಲ್ಲಿ ಕ್ರಿಯೇಟ್ ಆಗುತ್ತೆ. ಯು ಆರ್ ಸಕ್ಸಸ್ಫುಲಿ ಸೈನ್ ಅಪ್, ಕೈಂಡ್ಲಿ ಲಾಗಿನ್. ನೀವು ಅಕೌಂಟ್ ಕ್ರಿಯೇಟ್ ಆದಮೇಲೆ ಲಾಗಿನ್ ಆಪ್ಷನಲ್ಲಿ ಹೋಗಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ರಿಕ್ವೆಸ್ಟ್ ಒ ಟಿ ಪಿ ಅಂತ ಹೇಳಿ ಕೊಟ್ಟರೆ ನಿಮ್ಮ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಫ್ರೆಂಡ್ಸ್. ಪೇಜ್ ಲಾಗಿನ್ ಆಗುತ್ತೆ, ಎಲ್ಲ ಕೆಲಸನ ಮಾಡು.